ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾಪ ಆರ್ತಿಯವರು ಯಾವತ್ತೂ ಏನೂ ಕೇಳಿದವರಲ್ಲ. ಇವತ್ತು ಅಟ್ಲೀಸ್ಟ್ ಮಾವಿನಕಾಯಿ ಕೇಳಿದ್ದಾರೆ. ಇದನ್ನು ಕೊಡಲಿಲ್ಲ ಅಂದರೆ ಅವ್ರ ಗಂಡನಾಗಿ ವೇಸ್ಟ್ ಫೆಲೋ ಅಂತ ನಾನು. ಈಗ ಈ ಟೈಮಲ್ಲಿ ಇಷ್ಟೆಲ್ಲ ಎಫರ್ಟ್ ಹಾಕಿದ್ಮೇಲೆ ಮಾವಿನಕಾಯಿ ನೋಡಿದ್ರೆ ಅವ್ರು ಇನ್ನೂ ಖುಷಿ ಪಡ್ತಾರೆ. ಥ್ಯಾಂಕ್ ಯು ಅಗ್ರಜ. ನೀನು ಏನು ಮಾಡಬೇಡ ಅಂತ ಹೇಳಿದ್ಯೋ ಅದನ್ನೇ ಮಾಡಕ್ಕೆ ಹೋಗಿ ನನ್ನ ಚಟ ನಾನೇ ಕಟ್ಕೊಳ್ತಾ ಇದ್ದೆ. ಆಗ ಒಳಗಡೆ ಹೋಗೋಕ್ಕಾಗಲ್ಲ. ಆರ್ತಿಯವ್ರಿಗೆ ಮಾವಿನಕಾಯಿ ಕೊಡೋದು. ಅಯ್ಯಯ್ಯೋ, ಇದು ಹಾಲಿನ ಕಿಟಕಿ. ಆರ್ತಿಯವರು ರೂಮಲ್ಲಿ ಇರ್ತಾರಲ್ವಾ? ಕರೆಕ್ಟ್. ಅಧಿಕೃತವಾಗಿ ಈ ಮನೆ ಹಳಿ ಆಗಿದ್ರು ಈ ಕಾಂಪೌಂಡ್ ಆರೋದು, ಕಿಟಕಿಗೆ ಬಂದ್ಬಿಟ್ಟು ಚಾಕ್ಲೇಟ್ ತಿನ್ಸೋದು ಇದಂತೂ ಕಮ್ಮಿ ಆಗಿಲ್ಲ. ಆರ್ತಿಯವರು ರೂಮಲ್ಲೇ ಮಲಗಿರ್ತಾರೆ. ನೇಮಿಗಳಿಗೆ ನಾಯಿಗಳು ಕಾಟಗಳು. ಆರ್ತಿಯವ್ರಿಗೆ ಇವಾಗ ಅಂತ ಹೇಗೆ ಕೊಡ್ಲಿ? ಸಿಂಪಲ್, ತರದು ಕೊಡೋದಷ್ಟೇ. ಈ ವಿಷಯ ಏನಾದ್ರೂ ಮಾವನ್ ಗೊತ್ತಾದ್ರೆ, ಈ ಟೈಮಲ್ಲಿ ನಾನು ಮಾವನ ಕೈ ತೊಗೊಂಬಂದಿದ್ದೀನಿ ಅಂತ ಗೊತ್ತಾದ್ರೆ, ಆರ್ತಿಯವರು ಈ ಟೈಮಲ್ಲಿ ಕೇಳಿದಾರೆ ಅಂತ ಗೊತ್ತಾದ್ರೆ, ನನ್ನ ಅಗ್ರಜನ ಆರ್ತಿಯವ್ರನ್ನ ಪಕ್ಕ ಹೊಗೆ. ಪಾಪ ಆರ್ತಿಯವರು ನಾನು ಮಾವಿನಕಾಯಿ ತೊಗೊಂಬರ್ತೀನಿ ಅಂತ ವೆಯ್ಟ್ ಮಾಡಿ ಮಾಡಿ ಹಾಗೆ ಮಲ್ಕ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಅವ್ರಿಗೆ ತೊಂದರೆ ಕೊಟ್ಬಿಟ್ಟೆ. ಸ್ವಲ್ಪ ಬೇಗ ತೊಗೊಬಂದಿದ್ದರೆ ಹೊಟ್ಟೆ ತುಂಬ ತಿಂದು ಕಣ್ಣು ತುಂಬ ನಿದ್ದೆ ಮಾಡಿರೋರು. ಈಗ ಮಾವಿನಕಾಯಿ ಕೊಟ್ಟರೆ ಚೆನ್ನಾಗಿರಲ್ಲ. ಆರ್ತಿಯವ್ರಿಗೆ ಆಟ ಆಡಿಸ್ಬಿಟ್ಟು ಕೊಡ್ಬೇಕು. ವಿಕ್ಕಿ ಅವರೇ, ಹೆಂಡತಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ. ಅಂಜು ಎದ್ಬಿಟ್ರೆ ಕಷ್ಟ. ವಿಕ್ಕಿ ಅವರೇ, ನೀವ್ಯಾವಾಗ ಬಂದ್ರಿ? ಅದೇ ನೀವು ಕೋಳಿ ಥರ ತೂಗುಡಿಸಿದ್ರಲ್ಲ ಅವಾಗ ಬಂದೆ. ಮಾವಿನಕಾಯಿ ತಂದಿದ್ದೀನಿ, ತಗೊಳ್ಳಿ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀವು ತೊಗೊಂಡು ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ.
ನನ್ನ ಆಸೆನೆಲ್ಲ ಈಡೇರಿಸ್ತಿದ್ದೀರಲ್ಲ, ತುಂಬ ಥ್ಯಾಂಕ್ಸ್ ವಿಕ್ಕಿ ಅವರೇ. ರೀ ಹೆಂಡತಿ, ನೀವು ಕೇಳೋದೆ ಚಾ, ನಾನು ತೊಗೊಂಬರೋದೆ ಚಾ. ನಿಜ ಹೇಳ್ಬೇಕಂದ್ರೆ ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ನಿಮಗೆ ಗೊತ್ತು. ನೀವು ಬೇಕು ಅಂದರೆ ಸಮುದ್ರದ ಕೆಳಗಡೆ ಇರೋ ಮುತ್ತು ಕೂಡ ಅಣ್ಣವ್ರ ಥರ ಸ್ವಿಮ್ಮಿಂಗ್ ಮಾಡ್ಕೊಂಡು ಎತ್ಕೊಂಡ್ಬಂದ್ಬಿಡ್ತೀನಿ. ನಿಮ್ಮನ್ನ ಗಂಡನಾಗಿ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ವಿಕ್ಕಿ ಅವರೇ. ಸರಿ ಸರಿ, ಮಾವಿನಕಾಯಿ ತಿನ್ನಿ ತಿನ್ನಿ. ಅಬ್ಬಾ, ಅಂತೂ ವಿಕ್ರಾಂತ್ ವಸಿಷ್ಠ ಹೆಂಡತಿ ಬೈಕೇನ ಈಡೇರಿಸ್ತ. ಐ ಆಮ್ ಗ್ರೇಟ್. ಐ ನೋ. ಅಂದಾಗೆ ಹೆಂಡತಿ, ನಿಮ್ಗೆ ಇನ್ನೂ ಏನೇನು ಬೇಕಿದ್ರು ಕೇಳಿ ಆಯ್ತಾ, ಆದರೆ ಈ ಟೈಮಲ್ಲಲ್ಲ. ಆದರೂ ವಿಕ್ಕಿ ಅವರೇ, ನಾನು ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ಟೆ ಅಂತ ಅನಿಸುತ್ತೆ. ನೀವು ಏನೇ ಹೇಳಿ, ಮಾವಿನಕಾಯಿ ಅಂತೂ ಸಖತ್ತಾಗಿದೆ. ಅಂದರೂ ಈ ಟೈಮಲ್ಲಿ ರೆಸ್ಟ್ ತೊಗೊಂಡಿದ್ದು ಸಾರ್ಥಕ ಆಯಿತು. ಎಷ್ಟು ಖುಷಿಯಿಂದ ತಿಂತಿದ್ದೀರಾ ನೋಡಿ. ಹೆಂಡತಿ, ನಿಮ್ಮ ಮನೆ ಮೇನ್ ಡೋರ್ ಓಪನ್ ಆಗಿದೆ. ಮಾವ, ನೀವಾ? ಹೆಂಡತಿಯವರೇ, ಮಾವ. ಅದು ಮಾವ, ಏನಾಯ್ತು ಅಂದ್ರೆ ಗೊತ್ತಪ್ಪ, ನೀನು ನಿನ್ನ ಹೆಂಡತಿನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೆ ಅಂತ. ಅಲ್ಲ ಮಾವ, ಆರತಿಯವ್ರು ಫೋನ್ ಮಾಡಿ ಆರತಿಯವ್ರು ಫೋನ್ ಮಾಡಿ ಮಧ್ಯರಾತ್ರಿಲಿ ನನಗೆ ಮಾವಿನಕಾಯಿ ತಿನ್ಬೇಕು ಅಂತ ಅಂದರು. ನಾನು ಈ ಟೈಮಲ್ಲಿ ಎಲ್ಲಿ ಸಿಗುತ್ತೆ, ಕಷ್ಟ ಆಗುತ್ತೆ ಅಂದರೆ ಕೇಳಲೇ ಇಲ್ಲ. ಅದಕ್ಕೆ ಎಲ್ಲೋ ಅರೇಂಜ್ ಮಾಡಿ ಇಷ್ಟೆಲ್ಲ ಸರ್ಕಸ್ ಆಯಿತು. ಏನಮ್ಮ ಆರ್ತೀನಿ, ಇಷ್ಟೊತ್ತಿನಲ್ಲಿ ಮಾವಿನಕಾಯಿ ಕೇಳಿ ನಿನ್ನ ಗಂಡನಿಗೆ ಡಿಸ್ಟರ್ಬ್ ಮಾಡೋದಾ? ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬೆಳಗ್ಗೆ ಆಗಿರ್ತಿತ್ತು. ನನಗೆ ಕೇಳಿದಿದ್ರೆ ನಾನೇ ಹೋಗಿ ತೊಗೊಂಡು ಬಂದು ಕೊಡ್ತಿದ್ದೆ. ಅಪ್ಪ, ಅದು ಏನು ನೀವು ಸ್ವಲ್ಪನೂ ಸೂಕ್ಷ್ಮನೇ ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಮಾಡ್ಕೊಂಡಿರೋದಕ್ಕೆ ಅಲ್ವಾ ಇಷ್ಟೊತ್ತಿನಲ್ಲಿ ಯಾಕೆ ತರೋದಕ್ಕೆ ಹೇಳಿದೆ ಅಂತ ಕೇಳ್ತಾ ಇರೋದು. ಹಾಗಲ್ಲ ರೀ, ನಮ್ಮ ಮಗಳು ಬಸ್ರಿ ಅಂದಮೇಲೆ ಬೈಕೆ ಇದ್ದೇ ಇರುತ್ತೆ. ಯಾವ್ಯಾವುದೋ ಸಮಯದಲ್ಲಿ ಮಾವಿನಕಾಯಿ ಹುಣಸೆಕಾಯಿ ತಿನ್ನಬೇಕು ಅಂತ ಅನಿಸುತ್ತೆ. ಆಗ ತಿಂದ್ರೇ ಅದು ಒಂದು ಮಜಾನಪ್ಪ. ಅದನ್ನು ಬಿಟ್ಟು ಬೆಳಕಾಗೋವರೆಗೂ ಕಾದು ನೀವು ತಂದು ಕೊಟ್ಟು ಅದು ತಿಂದರೆ ಅದನ್ನು ಯಾರು ಬೈಕೆ ಅನ್ನಲ್ಲ. ಸುಮ್ಮನಿರ್ರಿ ನೀವು. ಹೌದು ಅಪ್ಪ, ಮಧ್ಯರಾತ್ರಿಲಿ ಆಸೆ ಆಗೋಯ್ತು. ಅದಕ್ಕೆ ನಾನು ತಗೊಂಬನ್ನಿ ಅಂತ ಫೋನ್ ಮಾಡಿದೆ. ಅದ್ರಲ್ಲಿ ತಪ್ಪೇನಿದೆ ಅಪ್ಪ? ಆಯ್ತು, ಈ ರೀತಿ ಅರ್ಧ ರಾತ್ರಿಲೂ ಬೈಕೆ ಎಲ್ಲ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ.
ವಿಕ್ರಾಂತು, ನಿನ್ನ ಹೆಂಡ್ತಿನ ಮಾತಾಡ್ಸೋದಕ್ಕೆ, ನಿನ್ನ ಹೆಂಡ್ತಿಗೆ ಏನಾದರೂ ಕೊಡೋದಕ್ಕೆ ಕಿಟಕಿ ಹತ್ರ ಎಲ್ಲ ಬಂದು ಯಾಕೆ ಸರ್ಕಸ್ ಮಾಡಬೇಕು? ನೇರವಾಗಿ ಬಾಗಿಲು ತಟ್ಕೊಂಡು ಒಳಗೆ ಬರೋದಲ್ವಾ? ಹೌದು ವಿಕ್ಕಿ, ಇದು ನಿನ್ನ ಮನೆ. ನೀನು ಯಾವಾಗ ಬೇಕಾದರೂ ಬರ್ಬೋದು, ಹೋಗ್ಬೋದು, ಯಾರು ತಡೆಯೋರಿಲ್ಲ. ಅತ್ತೆ, ಅದು ನಾನು ಮೇನ್ ಡೋರಿಂದನೇ ಬರಬೇಕು ಅಂತ ಅಂದ್ಕೊಂಡೆ. ಆದರೆ ನಿನ್ನ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಇಷ್ಟೆಲ್ಲ ಸರ್ಕಸ್ ಆಗೋಯ್ತು. ಮನೆ ಮಕ್ಕಳು ಬರೋದ್ರಿಂದ ಏನಪ್ಪ ತೊಂದರೆ ಆಗುತ್ತೆ? ನಿನ್ನ ಕಾರ್ ಬಂದ ತಕ್ಷಣ ನಮಗೆ ಎಚ್ಚರ ಆಗೋಯ್ತು ಅಲ್ವೇನ್ರಿ? ಹಾಂ, ಹೌದು. ಸರಿ ಮ್ಯಾಮ್, ಅತ್ತೆ ನಾನು ಹೊರಡ್ತೀನಿ. ಅಯ್ಯೋ, ಇಷ್ಟೊತ್ತಲ್ಲಿ ಈ ನಡುರಾತ್ರಿಯಲ್ಲಿ ಏನಪ್ಪ ಹೋಗ್ತೀಯಾ? ಹೇಗಿದ್ರು ಬರೋದು ಬಂದಿದ್ಯಾ, ಬೆಳಗ್ಗೆ ಆದಮೇಲೆ ಹೊರಡು. ಮಾವ, ಈ ಸರ್ಕಸಲ್ಲಿ ಬರೀ ನಾನು ಒಬ್ಬನೇ ಇಲ್ಲ, ಅಗ್ರಜನು ದೂರದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾನೆ. ಪಾಪ ಅಲ್ಲೇ ನಿದ್ದೆ ಹೋಗ್ಬಿಡ್ತಾನೆ. ನಾನು ಇವಾಗ ಹೊರಡ್ತೀನಿ. ಹೆಂಡ್ತಿ ಬಾಯ್. ವಿಕ್ಕಿ ಅವರೇ, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಮಾತಾಡಿ. ಇಲ್ಲಿ ಬೇಡ. ಮಾವ, ನನ್ನೇನಪ್ಪ ಕೇಳ್ತೀಯಾ? ನಿನ್ನ ಹೆಂಡ್ತಿ ತಾನೇ ಕರಿತಾ ಇರೋದು. ಆಜ್ಞೆಯನ್ನು ಪರಿಪಾಲಿಸುವಂಥವನಾಗು. ಸರಿ ಬನ್ನಿ. ರೀ, ನೀವ್ಯಾವತ್ತು ಪರಿಪಾಲಿಸಿದ್ರಿ ಆಜ್ಞೆನ? ಅಯ್ಯೋ, ಸಾವಿರಾರು ವರ್ಷಗಳಿಂದ ಎಲ್ಲ ಪತಿ ದೇವರುಗಳು ಪಾಲಿಸ್ಕೊಂಡು ಬಂದಿರೋದೇ ಅದನ್ನ. ಎಲ್ಲರೂ ಪತ್ನಿ ವಾಕ್ಯ ಪರಿಪಾಲಕರೇ. ಸಾರಿ ವಿಕ್ಕಿ ಅವರೇ, ನಾನು ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ಟೆ ಅನ್ಸುತ್ತೆ. ಇಷ್ಟೊತ್ತಲ್ಲಿ ಮಾವಿನಕಾಯಿ ತೊಗೊಂಬರಕ್ಕೆ ಹೇಳಬಾರ್ದಿತ್ತು. ತೊಂದರೆ ಅಂತ ಯಾಕೆ ಅಂದ್ಕೊಳ್ತೀರಾ? ನಾನು ಇಷ್ಟು ಮಾಡಲಿಲ್ಲ ಅಂದರೆ ನಿಮ್ಮ ಗಂಡ ಆಗಿದ್ದೇ ವೇಸ್ಟು. ನೋಡಿ, ನಿಮ್ಗೆ ಏನೇ ಬೇಕಿದ್ರು ಒಂದು ಕಾಲ್ ಹಾಕಿ, 1 ನಿಮಿಷದಲ್ಲಿ ನಾನು ನಿಮ್ಮ ಹತ್ರ ಹಾಜರಾಗಿರ್ತೀನಿ. ಹಾಗಾದರೆ ನಿಮಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಆರ್ತಿ ಅವರೇ, ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಲವ್ ಮಾಡಿ ಪಟಾಯಿಸಿ ಮದುವೆ ಆಗಿದ್ದೀನಿ. ನಿಮಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ನಿಮಗೋಸ್ಕರ ಏನು ಮಿಕ್ಕಿದ್ರು ಮಾಡ್ತೀನಿ. ಅದೇನು ತರಿಸ್ಬೇಕಾದ್ರೂ ತಗೊಳ್ತೀನಿ. ರೀ ಹೆಂಡ್ತಿ, ಏನಾಯಿತು? ಏನಿಲ್ಲ ವಿಕ್ಕಿ ಅವರೇ, ನೀವು ನನಗೆ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ದು, ಮೀಟ್ ಮಾಡಿದ್ದು ಎಲ್ಲ ನೆನಪಾಯಿತು ಅಷ್ಟೆ. ಅಯ್ಯೋ ಹೆಂಡ್ತಿ, ನಾನು ಮರ್ತುಬಿಟ್ಟಿದ್ದೆ. ಪಾಪ ಅಗ್ರಜ ವೆಯ್ಟ್ ಮಾಡ್ತಿದ್ದೆ ನನಗೋಸ್ಕರ. ಬರ್ತೀನಿ ನಾನು. ಬಾಯ್ ಬಾಯ್, ಮಿಸ್ ಯು. ವಿಕ್ಕಿ ಅವರೇ, ಒಂದು ನಿಮಿಷ, ನಂಗೆ ಇನ್ನೊಂದು ಆಸೆ ಇದೆ. ಹೌದಾ? ಏನು? ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನನಗೋಸ್ಕರ 2 ಸ್ಟೆಪ್ ಹಾಕ್ತೀರಾ? ಈಗಲಾ? ಹ್ಞೂ, ಈಗಲೇ ಪ್ಲೀಸ್. ರೀ ಹೆಂಡ್ತಿ, ಲೈಫಲ್ಲಿ ಏನೇ ಕಷ್ಟ ಬಂದ್ರೂ ನಿಮ್ಮ ಜೊತೆಗಿರ್ತೀನಿ. ನಿಮ್ಮನ್ನು ಸುಖವಾಗಿ ನೋಡ್ಕೊಳ್ತೀನಿ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ, ಸಪ್ತಪದಿ ತುಳಿದಿದ್ದೀನಿ. ಇಷ್ಟೆಲ್ಲ ಆದಮೇಲೆ 2 ಸ್ಟೆಪ್ ಹಾಕಲ್ವಾ? ಹೆಂಡ್ತಿ, ಅತ್ತೆ ಮಾವ ಯಾರೋ ನೋಡಿದ್ರೆ ನಂಗೆ ನಾಚಿಕೆ ಆಗುತ್ತಪ್ಪ. ನಿಮಿಷ
ತವರ್ಯಾಕೆ ತಂಗಿ ಮಾಡೋಕ್ಕಾಗಲ್ಲ. ಪಾಪ ಸಿತಾರ, ಹೆಣ್ಮಕ್ಳ ಜೀವನನೇ ಎಷ್ಟು. ತವ್ರ ಮನೇಲಿದ್ರು ಒಂದಲ್ಲ ಒಂದಿನ ಗಂಡನ ಮನೆಗೆ ಹೋಗಲೇಬೇಕು. ಸರಿ, ರಿಮೋಟ್ ಕೊಡಲಿ, ಸ್ಕೋರ್ ಚೆಕ್ ಮಾಡೋಣ. ಯೋ, ಅಷ್ಟೊಳ್ಳೆ ಸಾಂಗ್ ಬರ್ತಿತ್ತು, ಚೇಂಜ್ ಮಾಡ್ತಲ್ಲ, ನಿಂಗೇನು ಅನ್ಸಲ್ವಾ? ನೀನು ಒಂದು ಹೆಣ್ಣಾಗಿ ಹುಟ್ಟಿದ್ರೆ ಆ ಸಾಂಗ್ ಮೀನಿಂಗ್ ಏನು ಅಂತ ನಿನಗೂ ಅರ್ಥ ಆಗಿರೋದು. ಸರ್ ರಿಲ್ಯಾಕ್ಸ್. ಆ ಹಾಡನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಣ್ಣಾಗಿ ಹುಟ್ಟಬೇಕು ಅಂತ ಏನೂ ಇಲ್ಲ. ಇನ್ಫ್ಯಾಕ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಬರ್ದಿರೋದು ಹಂಸಲೇಖ ಅವರು, ಗೊತ್ತಾ? ಸೊ ನೀನು ಅರ್ಥ ಮಾಡ್ಕೋ, ಗಂಡು ಮಕ್ಕಳು ಕೂಡ ಎಮೋಷನಲ್ ಆಗಿರ್ತಾರೆ ಅಂತ. ಅವ್ರು ಹಂಗಂದ್ ಮಾತ್ರಕ್ಕೆ ನೀನು ಹಂಗೆ ಅಂತ ಅನ್ಕೋಬೇಡ. ನಿಂಗೂ ಎಮೋಷನ್ಸ್ ಇದ್ದಿದ್ರೆ ಆ ಹಾಡನ್ನ ನೀನು ಚೇಂಜ್ ಮಾಡ್ತಿರ್ಲಿಲ್ಲ. ಕೊಡಿಲಿ. ಯೋ, ಇನ್ನೊಂದು 2 ನಿಮಿಷದಲ್ಲಿ ಆ ಸಾಂಗ್ ಮುಗ್ದೋಗುತ್ತೆ. ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ, ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನೇ 6-4 ಬಾರಿಸ್ಬಿಡ್ತೀನಿ. ಈ ಬಜಾರಿ ಮಾತಾಡ್ತಿದ್ರೆ ಯೂಟ್ಯೂಬ್ ಅಂತಿರ್ತೀನಿ, ಅದು ಯೂಟ್ಯೂಬಲ್ಲೇ ನೋಡ್ಕೊ. ಬಜಾರಿ ಮ್ಯಾಚ್ ತುಂಬ ಕ್ರಿಟಿಕಲ್ ಆಗಿದೆ. ಹಲೋ ವೇದಾಂತ್ ವಸಿಷ್ಠ ಅವರೇ, IPL ಮ್ಯಾಚು ಫೋನಲ್ಲೂ ಬರುತ್ತೆ, ಫೋನಲ್ಲೇ ನೋಡ್ಕೊಳ್ಳಿ. ಬಜಾರಿ, ಹೆಣ್ಮಕ್ಳು ತೀರಾ ಈ ಲೆವೆಲ್ಗೆ ಇಳಿಬಾರ್ದು. ಏನಾದ್ರು ಗಂಡಂದ್ರು ಅಂದರೆ ಕೈ ಎತ್ತಿ ಮುಗಿತಾರೆ, ನೀನು ಕಾಲು ಕೆರ್ಕೊಂಡು ಜಗಳ ಬಿಡ್ತೀವಿ. ಬಜಾರಿ ಬುಚ್ಚಿ ನೋಡು, ಬಜಾರಿ ಗಿಜಾರಿ ಅಂದ್ರೆ ಕೈಕಾಲು ಮುರಿದಾಕ್ಬಿಡ್ತೀನಿ. ಯಾರು ಬೇಕಿದ್ರೆ ಎದ್ರಾಕೋ, ಈ ರೌಡಿ ಬೇಬಿನ ಮಾತ್ರ ಎದ್ರಾಕೋಬೇಡ. ನಮ್ಮ ಬಗ್ಗೆ ಹಿಸ್ಟ್ರಿನೇ ಇದೆ, ಕೇಳಿದ್ರೆ ದಂಗಾಗಿ ಹೋಗ್ತೀಯಾ. ಏನೋ ಕುದ್ಕೆಗೆ 3 ಗಂಟೆ ಆಗಿದೆ ಅಂತ ಸುಮ್ಮನೆ ಬಿಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಏಕ್ ಮಾರ್ ದೋ ತುಕಡ ಕುಯ್ ಅನ್ಸ್ಬಿಡ್ತಾ ಇದೆ. ನೀನೇನು ನೋಡ್ಕೊ. ಅಮ್ಮ ಅಮ್ಮ, ಏನೋ? ನಾನೇ ರೆಡಿ ಆಗ್ತೀನಿ ಅಂದ್ರೆ ಯಾಕೆ ನೀವು ಬಿಡ್ತಾ ಇಲ್ಲ? ಏನು ಸ್ಪೆಷಲ್ ಇವತ್ತು? ಇಲ್ಲ 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 ಇಲ್ಲ, ನಾನು ಬೇಗ ಅಡುಗೆ ಮಾಡಿಬಿಡ್ತೀನಿ, ನಾನೇ ನಿನ್ನನ್ನು ರೆಡಿ ಮಾಡೋದು. ಆಯತ್ತೆ, ಆಯ್ಮವ್ವ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗು, ಬಾಪ ಒಳಗೆ. ಎಂಟಿ, ಏನ್ರಿ ನೀವು ಇನ್ನೂ ರೆಡಿನೇ ಆಗಿಲ್ಲ? ಟೈಮ್ ಆಯ್ತು ಕಣ್ರಿ, ನೆನ್ನೆನೇ ಹೇಳಿದ್ನಲ್ಲ, ಬೇಗ ಹೋಗಿ ರೆಡಿಯಾಗಿ. ರೀ, ನಿಮ್ಮ ಅಳಿಯಂದ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ? ವಿಕ್ಕಿ, ನೀವಿಬ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನಾನು ನಿಮ್ಮಿಬ್ರು ಡ್ಯಾನ್ಸ್ನ 4 ಸಲ ನೋಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಹೌದಪ್ಪ ರೀ, ರಾತ್ರಿ ಡ್ಯಾನ್ಸ್ ಬೇರೆ ಮಾಡಿದ್ರ ಇವರಿಬ್ರು? ಹೇಳಿದ್ರೆ ನಾನು ನೋಡ್ತಿದ್ನಲ್ಲ, ಮಿಸ್ ಆಗೋಯ್ತಲ್ಲ.